ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆಲ್ಲರಿಗೂ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಪಾಪದು ಫುಟ್ ಮತ್ತು ಹ್ಯಾಂಡು ಕ್ಯಾಸ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದಕ್ಕೆ ಇವತ್ತು ಫ್ರೇಮ್ ಹಾಕ್ತಾಯಿದ್ದೀನಿ. ಆ ಫ್ರೇಮ್ ಹಾಕೋದಕ್ಕೆ ಏನೇನು ಬೇಕೋ ಅದನ್ನು ತೋರಿಸ್ತೀನಿ. ನಾನು ಈಸಿಯಾಗಿ ಮನೆಯಲ್ಲೇ ವೇಸ್ಟ್ ಆಗಿರೋವಂಥ ಒಂದು ಕ್ಲಾಕ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಸದ್ಯಕ್ಕೆ 2 ಕಲರ್ದು ಗ್ಲಿಟರ್ ಶೀಟ್ ಅಥವಾ ಫಾರ್ಮ್ ಶೀಟ್ನ ತಗೊಂಡಿದ್ದೀನಿ. ಸಿಲ್ವರ್ ಮತ್ತು ಗೋಲ್ಡ್ ಕಲರು, ಮತ್ತು ಒಂದು ಗ್ಲೂ ಸ್ಟಿಕ್ನ ತರಿಸಿದ್ದೀನಿ. ಆಮೇಲಿಂದ ಪಾಪುದು ಒಂದು ಫೋಟೋ, ಇದೇ ಫೋಟೋನ ಅಲ್ಲಿಗೆ ಫ್ರೇಮ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ನನಗೆ ಅವ್ನ ಪಾಪುದು ನ್ಯೂ ಬಾರ್ನ್ದು ಫೋಟೋ ಹಾಕೋದಕ್ಕೆ ಇಷ್ಟ ಆಯಿತು. ಬಟ್ ನ್ಯೂ ಬಾರ್ನ್ ಫೋಟೋದಲ್ಲಿ ಏನಾಗಿದೆ ಅಂದರೆ ಅವನಿಗೆ ಪಂಚೆ ಎಲ್ಲ ಸುತ್ತಬಿಟ್ಟಿದ್ದಾರೆ. ನಂಗೆ ಅದೆಲ್ಲ ನಂಗೆ ಇಷ್ಟ ಇಲ್ಲ. ಪಂಚೆ ಎಲ್ಲ ಹಾಕ್ಬಾರ್ದು ಅಂತ ಅಂದ್ಬಿಟ್ಟೆ ನಾನು ಅವನಿಗೆ ಅಂತಲೇ ಬ್ಲ್ಯಾಂಕೆಟ್ ಎಲ್ಲ ತೊಗೊಂಡಿದ್ದೆ. ಬಟ್ ಸಡನ್ನಾಗಿ ಅವ್ರಿಗೆ ಗೊತ್ತಾಗಿಲ್ಲ, ಕೇಳಿದ್ದಾರೆ ಪಂಚೆ ಬೇಕು. ಮಾಮೂಲಿ ಯೂಶ್ವಲಿ ಎಲ್ಲ ಪಂಚೆನೇ ಕೇಳ್ತಾರಲ್ಲ ಹಾಸ್ಪಿಟ್ಲಲ್ಲಿ, ಹಂಗಾಗಿ ಅವರು ಕೊಟ್ಬಿಟ್ಟಿದ್ದಾರೆ. ಅದು ಚೆನ್ನಾಗಿ ಬಂದಿಲ್ಲ ಫೋಟೋ, ಹಾಗಾಗಿ ನಾನು ಇದು ಕ್ಯೂಟ್ ಆಗಿದೆ. ಇದು 2 months ಬೇಬಿನಲ್ಲಿ ತೆಗೆಸಿದ ಫೋಟೋ. ಸೊ ಈ ಫೋಟೋನೇ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ತಾಯಿದ್ದೀನಿ. ಅದು ಮಾಡೋ ಟೈಮಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ಅಂತ. ಮನೆಯಲ್ಲಿ ಇದೊಂದು ವೇಸ್ಟ್ ಕ್ಲಾಕ್ ಇತ್ತು, ಹಿಂಗೆ ಕ್ಲೀನ್ ಮಾಡುವಾಗ ನನ್ನ ಕೈಗೆ ಸಿಕ್ತು. ಸೊ ಇದನ್ನು ಯಾಕೆ ಏನಾದರೂ ಯೂಸ್ ಮಾಡ್ಕೊಬಾರ್ದು ಅಂದ್ಬಿಟ್ಟು ಅವತ್ತು ಎತ್ತಿಟ್ಕೊಂಡಿದ್ದೆ. ಸೊ ಇವತ್ತಿಗೆ ಅದು ಯೂಸ್ ಆಗ್ತಾಯಿದೆ. ಸ್ವಲ್ಪ ಡಸ್ಟ್ ಆಗಿದೆ, ಅದೆಲ್ಲನೂ ನೀಟಾಗಿ ಒಳಗಡೆ ಹಿಂದೆ ಮುಂದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇವಾಗ ಕ್ಲೀನ್ ಮಾಡಿ ಆದಮೇಲೆ ಮೇಲ್ಗಡೆ ಗ್ಲಾಸ್ ಇತ್ತಲ್ಲ ಅದನ್ನು ತೆಗ್ದಾಕಿದ್ದೀನಿ. ನೆಕ್ಸ್ಟ್ ಮನೇಲೇ ಒಂದು ಡ್ರಾಯಿಂಗ್ ಶೀಟ್ ಇತ್ತು. ಡ್ರಾಯಿಂಗ್ ಶೀಟ್ನ ಈ ಥರ ಒಂದು ಶೇಪ್ಗೆ ಮೆಜರ್ಮೆಂಟ್ ತೊಗೊಂಡು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಡ್ರಾಯಿಂಗ್ ಶೀಟ್ನ ಇದಕ್ಕೆ ಫಿಕ್ಸ್ ಮಾಡ್ತೀನಿ. ಈ ಥರ ಗಮ್ ಹಾಕಿ ಇದನ್ನು ಈ ಥರ ಅಂಟಿಸ್ಕೊಂಡಿದ್ದೀನಿ. ನಾನು ಪಾಪು ಇಲ್ಲಿ ಪಕ್ಕದಲ್ಲೇ ಇರೋದ್ರಿಂದ ನಂಗೆ ಡೀಟೇಲ್ಡಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸೊ ಅದಕ್ಕೆ ಇಷ್ಟು ತೋರಿಸಿದ್ದೀನಿ. ನೆಕ್ಸ್ಟ್ ಈ ಥರ ಒಂದು ವೇಸ್ಟು ಇನ್ವಿಟೇಷನ್ ಕಾರ್ಡ್ ಇತ್ತು, ಅದರಿಂದ ನಾನು ಈ ಥರ ವೈಟ್ ಕಲರ್ ಬೇಕು ಅಂದ್ಬಿಟ್ಟು 2 ಸರ್ಕಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫೋಟೋನೂ ಅಷ್ಟೇ ನನಗೆ ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನೆಕ್ಸ್ಟು ಫಾರ್ಮ್ ಶೀಟ್ ಇತ್ತಲ್ಲ, ಆ ಫಾರ್ಮ್ ಶೀಟಲ್ಲಿ ನಾನು ಇಂಗ್ಲೀಷಲ್ಲಿ ಪುನರ್ವ ಅಂತ ಬರ್ಕೊಂಡು ಅದನ್ನು ಈ ಥರ ಲೆಟರ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡಬೇಕಾದ್ರೆ ಏನಾಯಿತು ಅಂದರೆ, ನಾನು ಫಾರ್ಮ್ ಶೀಟ್ ಹಿಂದ್ಗಡೆ ಬರ್ತಿದ್ನಲ್ಲ, ಹಾಗಾಗಿ N ಮತ್ತು R 2 ಲೆಟರು ಉಲ್ಟಾ ಬಂತು. ಹಾಗಾಗಿ ಆರ್ನ ಏನು ಮಾಡಿದೆ, ಸರಿ ಮಾಡಿದೆ. ಬಟ್ ಏನೋ ಸ್ವಲ್ಪ ಹಂಗೆ ಇರಲಿ ಅಂತ ಅನ್ನಿಸ್ತು, ಉಲ್ಟಾನೇ ಇರಲಿ, ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಎನ್ನನ್ನು ಹಾಗೆ ಇಟ್ಕೊಂಡಿದ್ದೀನಿ. ಕೇಳಿಬಿಡಿ ಯಾಕೆ ಈ ಥರ ಬರ್ತಿದ್ದೀರಾ ಅಂತ ಕೇಳಿಬಿಡಿ, ಅದಕ್ಕೆ ಮುಂಚಿತವಾಗಿ ಹೇಳ್ಬಿಡ್ತಾಯಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಅದು ವೈಟ್ ಕಲರ್ ಹೊಟ್ಟೋಗ್ಬಿಟ್ಟಿದೆ, ಗೋಲ್ಡ್ ಕಲರು, ಅದನ್ನು ಸ್ವಲ್ಪ ಸರಿ ಮಾಡ್ಕೊತೀನಿ. ಈಗ ಈ ಥರ ಪೇಸ್ಟ್ ಮಾಡಿದೆ. ಸೊ ಇನ್ನು ಪೇಸ್ಟ್ ಮಾಡಿಲ್ಲ, ಈ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇರೋದು. ಒಂದು ಸೈಡು ಪ್ರೆಗ್ನೆನ್ಸಿ ಕಿಟ್ ಇಟ್ಟಿದ್ದೀನಿ, ಇನ್ನೊಂದು ಸೈಡು ಪಾಪುದು ಅಂಬಲಿಕಲ್ ಕಾರ್ಡ್ದು ಕ್ಲಿಪ್ ಹಾಕಿದ್ರಲ್ಲ ಅದನ್ನು ಇಟ್ಕೊಂಡಿದ್ದೀನಿ. ಈ ಥರ ಫಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಅದಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾನೇನು ಮಾಡ್ತಿದ್ದೀನಿ, ಪುನರ್ವ ಅಂತ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಲೆಟರ್ಸು, ಅದಕ್ಕೆ ಪ್ರತಿಯೊಂದಕ್ಕೂ ಹಿಂದ್ಗಡೆ ಗಮ್ಮನ್ನು ಫೆವಿಕಾಲ್ನ ಹಾಕ್ಬಿಟ್ಟು ಅದನ್ನು ಪ್ಲೇಸ್ ಮಾಡ್ಕೊತೀನಿ. ಪ್ಲೇಸ್ ಮಾಡುವಾಗ ಒಂಚೂರು ನೋಡ್ಕೊಂಡು ಮಾಡ್ಕೊಳ್ಳಿ, ಕೆಳಗಡೆ ಬರ್ಬೋದು ಅಥವಾ ಲೈನ್ ಹಾಗೆ ಮೇಲ್ಗಡೆ ಹೊಟ್ಟೋಗ್ಬೋದು. ಒಂದು ಲೈನ್ ಬರೋ ಥರ ಮಾಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ ಇವಾಗ ನಾನು ಫೋಟೋಗೆ ಹಿಂದ್ಗಡೆಗೆ ಈ ಥರ ಫೆವಿಕಾಲ್ನ ಹಚ್ಬಿಟ್ಟು ಅದನ್ನು ಎಲ್ಲಿಗೆ ಬೇಕೋ ಅಲ್ಲಿಗೆ ನೀಟಾಗಿ ಒಂದು ಕಡೆ ಫಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಅಂಬಲಿಕಲ್ ಕಾರ್ಡು ಮತ್ತು ಪ್ರೆಗ್ನೆನ್ಸಿ ಕಿಟ್ ಅದಕ್ಕೂ ಹಿಂದ್ಗಡೆ ಈ ಥರ ಫೆವಿಕಾಲ್ನ ಹಚ್ಬಿಟ್ಟು ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಗೋಲ್ಡ್ ಕಲರ್ದು ಫಾರ್ಮ್ ಶೀಟ್ ಇತ್ತಲ್ಲ, ಅದನ್ನು ಈ ಥರ ಲೈನ್ ಥರ ಕಟ್ ಮಾಡಿ ನಾನು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಈ ಥರ ನಾನು ಒಂದು ಫ್ರೇಮ್ನ ಇಲ್ಲಿ ಫೋಟೋಗೆ ಹಾಕೋತಾ ಇದ್ದೀನಿ. ನಾನು ಸಿಲ್ವರ್ ಕಲರ್ದು ಹಾಕೋಣ ಅಂತ ಅನ್ನಿಸ್ತು, ಬಟ್ ಆಮೇಲೆ ಯೋಚನೆ ಮಾಡಿದೆ, ಅಲ್ಲಿ ನೇಮ್ ನೋಡಿದ್ರೆ ಗೋಲ್ಡ್ ಕಲರ್ ಇದೆ, ಇದನ್ನು ಸಿಲ್ವರ್ ಹಾಕಿದ್ರೆ ಎಲ್ಲ ಜಾತ್ರೆ ಥರ ಆಗಿಬಿಡುತ್ತೆ, ಬಜಾರ್ ಥರ ಆಗಿಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಫ್ರೇಮ್ ಕೂಡ ನಾನು ಗೋಲ್ಡ್ ಕಲರ್ ಫಾರ್ಮ್ ಶೀಟನ್ನೇ ಹಾಕ್ಕೊಂಡಿದ್ದೀನಿ. ನಾನೇನು ಮಾಡಿದೆ, ಫಸ್ಟು ಈ ಥರದ್ದೊಂದು LED ಲೈಟ್ ಇತ್ತು, ಅದನ್ನು ಫ್ರೇಮ್ ಸುತ್ತ ಅಟ್ಯಾಚ್ ಮಾಡಿಬಿಟ್ಟು ಆಮೇಲಿಂದ ಗ್ಲಾಸ್ ಫಿಕ್ಸ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹಾಕಿ ಎಲ್ಲ ಆಗೋಗಿತ್ತು. ಆಮೇಲೆ ಹೇಳ್ತು, ಯಾಕೆ ಹಿಂಗೆ ಹಾಕಿದ್ಯಾ, ಹಿಂಗೆಲ್ಲ ಹಾಕ್ಬಾರ್ದು ಅಂತ ಅಮ್ಮ ಬಂದು ಹೇಳಿದ್ರು. ಆಮೇಲೆ ನಿಜ ಅಂತ ಅನ್ನಿಸ್ತು. ಆಮೇಲೆ ಯಾಕೋ ನನಗೂ ಬೇಡವೇನೋ ಅಂತ ಅನ್ನಿಸ್ತು. ಆಮೇಲೆ ಅದನ್ನು ಪೇಸ್ಟ್ ಮಾಡಿಬಿಟ್ಟು ನೀಟಾಗಿ ಇತ್ತು, ಚೆನ್ನಾಗೇ ಕಾಣಿಸ್ತಿತ್ತು. ಬಟ್ ಅದೊಂಥರ ನೆಗೆಟಿವ್ ಆಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಬೇಡ ಅಂದರು. ಸೊ ಆಮೇಲೆ ನಾನು ತೆಗೆದ್ಬಿಟ್ಟೆ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ಇದು ಫ್ರೇಮು ಒಂದು ಕಡೆ ಬ್ರೇಕ್ ಆಗಿತ್ತಲ್ಲ, ಅದು ಪೀಸ್ನ ತೊಗೊಂಡು ಈಗ ನಾನು ಫೆವಿಕ್ವಿಕ್ಕಿಂದ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ಖರ್ಚು ಮಾಡಿದ್ದು ಇಷ್ಟೇ ಆಯಿತಾ. ಫೆವಿಕ್ವಿಕ್ಗೆ 5 ರೂಪೀಸು ಆಯಿತಾ, ಫೋಟೋ ಪ್ರಿಂಟ್ಗೆ 10 ರೂಪೀಸು.
ಅದು ಬಿಟ್ಟರೆ ಆ ಫಾರ್ಮ್ ಶೀಟು ಅದಕ್ಕೊಂದು 10 ರೂಪೀಸು ಅಷ್ಟೇ ಆಗಿದ್ದು. ನಾನು ಗ್ಲೂ ಸ್ಟಿಕ್ನ ತರಿಸ್ದೆ, ಅದು ಯೂಸ್ ಆಗುತ್ತೇನೋ ಅಂತ ಅಂದ್ಬಿಟ್ಟು. ಇದು ಕೈ ಮತ್ತು ಕಾಲಿದ್ದೆಲ್ಲ ಅದನ್ನು ಪೇಸ್ಟ್ ಮಾಡೋದಕ್ಕೆ ಗ್ಲೂ ಸ್ಟಿಕ್ ಬೇಕಾಗುತ್ತೇನೋ ಅಂತ ಅಂದ್ಬಿಟ್ಟು ತರಿಸ್ದೆ. ಬಟ್ ಗ್ಲೂ ಸ್ಟಿಕ್ ಏನು ಬೇಕಾಗಲಿಲ್ಲ, ಫೆವಿಕಾಲಲ್ಲೇ ಅದು ಅಂಟಿಸ್ದೆ, ಅಂಟ್ಕೊಂತು. ಈಗ ನಾನು ಅದಕ್ಕೆ ಗ್ಲಾಸ್ ಇದನ್ನು ಹಿಂದ್ಗಡೆಯಿಂದ ಫ್ರೇಮ್ ಗ್ಲಾಸ್ ಓಪನ್ ಮಾಡೋದು ಒಳ್ಳೇ ಇಲ್ಲ. ಸುಮ್ಮನೆ ಈ ಥರ ಮಾಡ್ಕೊಂಡು ಸುಮ್ಮನೆ ಕಷ್ಟಪಟ್ಟಿದ್ದೀನಿ. ಆಮೇಲೆ ತಲೆಗೆ ಹೊಳಿತು, ಹಿಂದ್ಗಡೆ ತಿರುಗಿಸಿ ನೋಡಿದೆ. ಆಮೇಲೆ ಹಿಂದ್ಗಡೆಯಿಂದ ಸ್ಕ್ರೂ ಕೊಟ್ಟಿದ್ರು, ಸ್ಕ್ರೂ ಎಲ್ಲ ರಿಮೂವ್ ಮಾಡಿಬಿಟ್ಟು ಆಮೇಲೆ ಗ್ಲಾಸ್ ಹಾಕ್ತೆ. ಆ ಥರ ಮಾಡಿದಾಗ ಗ್ಲಾಸು ನೀಟಾಗಿ ಕೂತ್ಕೊತಾನೆ ಇರಲಿಲ್ಲ. ಆಮೇಲೆ ನಂದು ಮೆಷಿನ್ದೇ ಒಂದು ಸಣ್ಣದೊಂದು ಸ್ಕ್ರೂ ಡ್ರೈವರ್ ಇತ್ತು, ಅದರಲ್ಲಿ ಈ ಥರ ಹಿಂದ್ಗಡೆ ಇದ್ದಿದ್ದೆಲ್ಲ ಸ್ಕ್ರೂನೆಲ್ಲ ರಿಮೂವ್ ಮಾಡಿಬಿಟ್ಟು ಗ್ಲಾಸ್ ಹಾಕ್ತೆ. ಕ್ಯಾಸ್ಟಿಂಗ್ ಫ್ರೇಮೇ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಾನು ಆನ್ಲೈನ್ ಚೆಕ್ ಮಾಡಿದೆ, 1700 ಏನೋ ತೋರಿಸಿದ್ರು. ಅವಾಗ ನನಗನ್ನಿಸ್ತು ಇದಕ್ಕೆ ಇಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ಅನ್ನಿಸ್ತು. ಕೆಲವ್ರಿಗೆ 1700 ದೊಡ್ಡ ಅಮೌಂಟ್ ಅಂತ ಅನ್ನಿಸ್ಬೋದು, ಇನ್ನು ಕೆಲವ್ರಿಗೆ ಅದು ಸಣ್ಣ ಅಮೌಂಟ್ ಅಂತ ಅನ್ನಿಸ್ಬೋದು. ಆದರೆ ನನಗೆ ಅನಿಸಿದ್ದು ಈ ಒಂದು ಇದನ್ನು ಹಾಕೋದಕ್ಕೆ ಆ ಒಂದು ಫ್ರೇಮ್ಗೆ 1700 ತುಂಬ ಜಾಸ್ತಿ ಅಂತಲೇ ಅನ್ನಿಸ್ತು. ಹಂಗಾಗಿ ನಾನು ಅದನ್ನು ಅಲ್ಲಿಗೆ ಕೈ ಬಿಟ್ಟೆ. ಅದ್ರ ಜೊತೆ ಏನು ಕೊಡ್ತಾರೆ ಅಂತ ಅಂದರೆ ನಂಬರ್ಸು ಮತ್ತು ಲೆಟರ್ಸ್ ಕೊಡ್ತಾರೆ. ಈ ಥರ ಫಾರ್ಮ್ ಶೀಟಲ್ಲಿರೋ ನಂಬರ್ಸು ಅಂದರೆ 1 ಅಂತ ಇರೋದು 10 ಇರುತ್ತೆ, 2 ಅನ್ನೋದು 10 ಇರುತ್ತೆ. ಅದೇ ಥರ ಲೆಟರ್ಸು ಅಷ್ಟೇ, A ಅನ್ನೋದು 10 ಇರುತ್ತೆ. ಈ ಥರದ್ದು ಕೊಟ್ಟಿರ್ತಾರೆ. ನನಗೆ ಅದೆಲ್ಲ ನೋಡಿಬಿಟ್ಟು ಸೊ ಇದು ಅಮೌಂಟ್ ಜಾಸ್ತಿನೇ ಅಂತ ಅನ್ನಿಸ್ತು ನನಗೆ. ಈ ಥರದಕ್ಕೆಲ್ಲ ನಾನು ಹಂಗಾಗಿ ಅಷ್ಟಾಗಿ ಇನ್ವೆಸ್ಟ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ. ಹಂಗಾಗಿ ನಾನು ಫ್ರೇಮ್ನ ತಗೊಳ್ಳಿಲ್ಲ. ಹಿಂಗೆ ಏನೋ ಮಾಡೋಣ ಅಂದ್ಬಿಟ್ಟು ತಲೆ ಓಡಿಸ್ದೆ. ಫೈನಲಿ ಈ ಥರ ಆಯ್ತದು. ಈಗ ಮತ್ತೆ ಗ್ಲಾಸ್ನ ಹಾಕ್ಬಿಟ್ಟು ಸ್ಕ್ರೂನ ಹಾಕಿ ಆಮೇಲಿಂದ ಇದನ್ನು ಫಿಕ್ಸ್ ಮಾಡ್ತೀನಿ. ಗ್ಲಾಸ್ ಹಾಕಿದ್ದೀನಿ ಇವಾಗ. ನೆಕ್ಸ್ಟ್ ಹಿಂದ್ಗಡೆಯಿಂದ ಸ್ಕ್ರೂನೆಲ್ಲ ಟೈಟ್ ಮಾಡ್ಕೊತೀನಿ ಮತ್ತೆ ಹಾಕ್ಬಿಟ್ಟು. ತುಂಬ ಈಸಿ ಆಯಿತಾ, ಈಸಿಯಾಗಿ ಮಾಡ್ಬೋದು. ನನಗೇನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಪಾಪು ಮಲ್ಕೊಂಡಿರೋ ಟೈಮಲ್ಲಿ ಬೆಳಿಗ್ಗೆ ಒಂದು ಸ್ವಲ್ಪ ಮಾಡಿಕೊಂಡೆ, ಆಮೇಲೆ ಅವನು ಮಾಡೋಕ್ಕೆ ಬಿಡದೆ ಹೋದ ಪಾಪು. ಆಮೇಲೆ ಮಧ್ಯಾಹ್ನ ಮಲ್ಕೊತಾನೆ, 3 ಗಂಟೆ ಮಲ್ಕೊತಾನಲ್ಲ, ಆ ಟೈಮಲ್ಲಿ ಕೂತ್ಕೊಂಡು ಮಾಡಿಕೊಂಡೆ. ನಿಜ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ. ನಂಗೆ ನಿಜವಾಗ್ಲೂ ಖುಷಿ ಆಗುತ್ತೆ ನಾನು ಮಾಡಿದೆ ಅಂತ. ನೋಡೋದಕ್ಕೆ ನನಗೆ ಖುಷಿ. ಇಷ್ಟ ಆಯಿತಾ. ಆಮೇಲಿಂದ ನಾನು ಅದು ವೀಡಿಯೋ ಮಾಡ್ಕೊಳ್ಳೋದು ಮರ್ತೋದೆ. ಅಲ್ಲಿ ಬ್ರೇಕ್ ಆಗಿತ್ತಲ್ಲ, ಅದೊಂದು ಪೀಸ್ ನನಗೆ ಸಿಗಲಿಲ್ಲ. ಹಂಗಾಗಿ ಆ ಪೀಸ್ ಜಾಗಕ್ಕೆ ಏನು ಮಾಡಿದೆ, ಇನ್ವಿಟೇಷನ್ ಕಾರ್ಡ್ನ ಈ ಥರ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಫೆವಿಕಾಲಲ್ಲಿ ಸ್ಟಿಕ್ ಮಾಡಿ ಅದು ವೈಟ್ ಕಲರ್ದು ಇದ್ದಿದ್ದು ಶೀಟು, ಅದಕ್ಕೆ ಅದ್ರ ಮೇಲೆ ನಾನು ಬ್ಲ್ಯಾಕ್ ಕಲರ್ದು ಪೇಂಟ್ ಮಾಡ್ಕೊತಾ ಇದ್ದೀನಿ. ನಾನೇನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂತಂದರೆ ಈ ಬ್ಲ್ಯಾಕ್ ಕಲರ್ ಮೇಲೆ ಥರ್ಮೋಕೋಲ್ ಬಾಲ್ಸ್ ಬರುತ್ತಲ್ಲ ಅದನ್ನು ಹಾಕೋಣ ಅಂತ. ಏಕೆಂದರೆ ಇದು ಗೊತ್ತಾಗ್ಬಿಡುತ್ತೆ, ಕಾಣಿಸುತ್ತೆ ಇದು ಬ್ರೇಕ್ ಆಗಿರೋದು ಅಂತ ಅಂದ್ಕೊಂಡು ಆ ಥರ ಪ್ಲ್ಯಾನ್ ಮಾಡಿದೆ. ಬಟ್ ಆಮೇಲೆ ನೋಡಿದೆ ಇದಕ್ಕೆ ಬಾಲ್ಸ್ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು. ಬಟ್ ಅಷ್ಟೊಂದು ಬ್ರೇಕ್ ಆಗಿದೆ ಫ್ರೇಮು ಅನ್ನೋ ಥರ ಏನೂ ಕಾಣಿಸ್ತಾ ಇಲ್ಲ ಅದು. ಸೊ ಹಂಗಾಗಿ ನಾನು ಬಾಲ್ಸ್ ಏನು ಹಾಕೋಕ್ಕೆ ಹೋಗಲಿಲ್ಲ. ಸೊ ವೈಟ್ ಕಲರ್ ಪ್ಯಾಚಸ್ ಎಲ್ಲ ಕಾಣಿಸ್ತಾ ಇರೋ ಥರ ನೀಟಾಗಿ ನಾನು ಬ್ಲ್ಯಾಕ್ ಕಲರ್ದು ರಂಗೀಲಾ ಪೇಂಟ್ ಇತ್ತು ಅದನ್ನು ಹಚ್ಕೊಂಬಿಟ್ಟೆ. ಸೊ ಅದು ಚೆನ್ನಾಗಿ ಕಾಣಿಸ್ತು. ಗೊತ್ತೇ ಆಗಲ್ಲ, ಅದು ಸೈಡಿಂದ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಡೈರೆಕ್ಟಾಗಿ ಮುಂದೆಯಿಂದ ನೋಡಿದ್ರೆ ಏನೂ ಗೊತ್ತಾಗಲ್ಲ. ನನಗೆ ಈ ಥರದ್ದೆಲ್ಲ ಮನೇಲಿ ಮಾಡ್ಕೊಳ್ಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ಅಫ್ಕೋರ್ಸ್ ಎಷ್ಟು ದುಡ್ಡು ಕೊಟ್ಟರೆ ನಮ್ಮ ಕಣ್ಣಿಗೆ ಬೇಕಾದಂಗೆ ಸಿಗುತ್ತೆ. ಆದರೆ ಇದನ್ನು ನಾನು ಮಾಡಿದ್ದು ಅನ್ನೋ ಖುಷಿ ನನಗೆ ಸಿಗುತ್ತೆ. ಆ ಖುಷಿ ನಮಗೆ ದುಡ್ಡು ಕೊಟ್ಟು ಮಾರ್ಕೆಟಲ್ಲಿ ತಂದಾಗ ಸಿಗಲ್ಲ ಅಲ್ವಾ. ಅದಕ್ಕೆ ನಾನು ಮನೇಲಿ ಈ ಥರದ್ದೆಲ್ಲ ಮಾಡ್ತಾಯಿರ್ತೀನಿ. ನಾನು ಮಾಡೋದೆಲ್ಲ ಇಂಥದ್ದೇ. ಚೆನ್ನಾಗಿರೋದನ್ನು ಹಾಳು ಮಾಡ್ಕೊಂಡು ಮಾಡಲ್ಲ, ಜಾಸ್ತಿ ದುಡ್ಡು ವೇಸ್ಟ್ ಮಾಡಲ್ಲ. ಈ ಥರ ವೇಸ್ಟ್ ಥಿಂಗ್ಸ್ ಇಟ್ಕೊಂಡೆ ನಾನು ಮಾಡೋದು. ಸೊ ಇನ್ನೂ ಏನೇನೋ ತಲೆಯಲ್ಲಿ ಐಡಿಯಾಗಳಿದೆ, ನಾನು ಎಲ್ಲನೂ ನಿಮಗೆ ತೋರಿಸ್ತೀನಿ. ಪಾಪುದು ಹೇರಿಗೆ ಒಂದು ಡ್ರಾಯಿಂಗ್ ಮಾಡಿದ್ನಲ್ಲ, ಅದಕ್ಕೆ ನಾನು ಒಂದು ಫ್ರೇಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತೀನಿ ಅದಕ್ಕೆ ಯಾವ ಥರ ಫ್ರೇಮ್ ಹಾಕಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಇವಾಗ ಸೀನ್ರಿಗಳು ಬರುತ್ತೆ ನೋಡಿ, ಅದೆಲ್ಲ ಜಾಸ್ತಿ ಇರಲ್ಲ, ಒಂದು 100 ರೂಪೀಸ್ ಇರುತ್ತೆ ಅಷ್ಟೇ ಸೀನ್ರಿಗಳು. ಆ ಸೀನ್ರಿನ ತೊಗೊಂಡು ಅದರೊಳಗಡೆ ಇರೋ ಸೀನ್ರಿನ ರಿಮೂವ್ ಮಾಡಿ ಅಲ್ಲಿಗೆ ಪಾಪುದು ಫೋಟೋ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮನೇಲೆ ವೇಸ್ಟು ಫೋಟೋ ಫ್ರೇಮ್ಗಳೆಲ್ಲ ಇದೆ, ಗ್ಲಾಸು ಕೂಡ ಇದೆ. ಅದಕ್ಕೆಲ್ಲ ಪಾಪುದು ಮಂತ್ಲಿ ಫೋಟೋಶೂಟ್ ಮಾಡಿದ್ನಲ್ಲ ನಾನು, ಆ ಫೋಟೋಸ್ ಎಲ್ಲ ಫಿಕ್ಸ್ ಮಾಡಿಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಅದೆಲ್ಲ ನಾನು ಏನೇನು ಮಾಡ್ತೀನಿ ಎಲ್ಲದನ್ನು ನಾನು ನಿಮಗೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ವೀಡಿಯೋಸ್ ನೋಡ್ತಾ ಇರಿ ಆಯಿತಾ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ನೋಡ್ತಾ ಇರ್ತೀರಾ. ಸೊ ನಮಗೂ
ನಮಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅಲ್ವಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಆಮೇಲಿಂದ ವಿಡಿಯೋ ನೋಡಿ. ಸೊ ಫೈನಲಿ ಫ್ರೇಮ್ ಈ ಥರ ರೆಡಿ ಆಯಿತು. ನನಗಂತೂ ನಿಜವಾಗ್ಲೂ ಕೊನೆಯಲ್ಲಿ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ, ತುಂಬ ಖುಷಿ ಆಯಿತು ನನಗೆ ಫೈನಲಿ ನೋಡಿಬಿಟ್ಟು. ಇದು ಸಡನ್ನಾಗಿ ನೋಡಿದಾಗ ಇದನ್ನು ಕೈಯಲ್ಲಿ ಮಾಡಿರೋದು ಅಂತಲೇ ಗೊತ್ತಾಗಲ್ಲ, ತಂದಿರೋದು ಅಂತಲೇ ಅನಿಸುತ್ತೆ. ಹಾಗಾಗಿ ನನಗೂ ನೋಡಿ ತುಂಬಾ ಖುಷಿಯಾಗೋಯಿತು. ಆಮೇಲಿಂದ ನೆಕ್ಸ್ಟ್ ಏನು ಮಾಡಬೇಕೀಗ ಅಂತ ಅಂದರೆ, ಇದನ್ನು ಗೋಡೆಗೆ ಹಾಕೋದಕ್ಕೆ ಒಂದು ಹೋಲ್ ಬೇಕಿತ್ತು. ಇದರಲ್ಲಿ ಹೋಲ್ ಇರಲಿಲ್ಲ, ಹಾಗಾಗಿ ಗಡಿಯಾರದ್ದೇ ಮುಳ್ಳಿತ್ತಲ್ಲ, ಆ ಮುಳ್ಳು ತೊಗೊಂಡೆ ಇದಕ್ಕೆ ಫೆವಿಕ್ವಿಕ್ ಹಚ್ಚಿದೆ. ಆಯಿತಾ, ಒಂದೇ ಫೆವಿಕ್ವಿಕ್ ನನಗಾಗಿದ್ದು, ಒಂದು ತರಿಸಿದ್ದೆ, ಅದು ಒಂದರ ಆಗಿ ಇನ್ನೂ ಸ್ವಲ್ಪ ಉಳ್ಕೊತು ಅದರಲ್ಲೇ. ಈ ಥರ ಕೆಳಗಡೆ ಹಚ್ಚಿ ಆಮೇಲೆ ಸುತ್ತ, ಇದು ಯಾವುದೇ ಕಾರಣಕ್ಕೂ ಕಿತ್ತು ಬೀಳಬಾರ್ದಿದು. ಆ ಒಂದು ಕಾರಣಕ್ಕೆ ಇದರ ಜಾಸ್ತಿ ಫೆವಿಕ್ವಿಕ್ನ ಹಾಕಿ ಅದು ಭದ್ರವಾಗಿ ಕೂತ್ಕೋಬೇಕು, ಹಂಗೆ ಮಾಡ್ಕೊತಾ ಇದ್ದೀನಿ. ಸೊ ಇದು ಗ್ಲಾಸ್ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಇರುತ್ತೆ, ಹಾಗಾಗಿ ಸ್ವಲ್ಪ ಭದ್ರವಾಗಿ ಇದನ್ನು ಮಾಡ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ, ಯಾವುದಕ್ಕೂ ಇರಲಿ ಸೇಫ್ಟಿಗೆ ಅಂತ ಟೇಪ್ ಇತ್ತು, ಅದನ್ನು ಈ ಥರ ಫುಲ್ಲು ಅದು ಒಂದು ಕಡೆ ಏನಾದರೂ ಫೆವಿಕ್ವಿಕ್ ಬಿಟ್ಟೋದ್ರೂ ಈ ಟೇಪ್ ಅದನ್ನು ಸಪೋರ್ಟ್ಗೆ ಇಟ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಸೊ ಫೈನಲಿ ನಮ್ಮ ಬಂಗಾರಿ ಮರಿದು ಫ್ರೇಮ್ ರೆಡಿ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.